ಶ್ಯಾಡೋ ಮಾಸ್ಕ್ ಹಾಕ್ದೆ ದಿಶಾನ ಎತ್ಕೊಂಬಂದು ಕಾರ್ ಒಳಗಡೆ ಕೂರಿಸ್ದ. ಅಷ್ಟೊತ್ತಿಗೆ ಕಣ್ಮುಚ್ಚಿದ್ದ ದಿಶಾ ಅವನ್ ಮುಖನ ನೋಡ್ಬೋದಾ ಅಂತ ಕೇಳಿದ್ಲು. ನಿಂಗೆ ನಿಜವಾಗ್ಲೂ ನನ್ ಫೇಸ್ ನೋಡ್ಬೇಕು ಅಂತ ಅನ್ಸಿದ್ರೆ ನಿನ್ ಕಣ್ಬಿಟ್ ನೋಡು ಅಂತ ಅವನು ರಿಯಾಕ್ಟ್ ಮಾಡ್ದ. ದಿಶಾ ತಕ್ಷಣ ಇಲ್ಲ ಇಲ್ಲ ಹಾಗೇನಿಲ್ಲ, ನೀವು ಇಷ್ಟಪಟ್ಟು ನಿಮ್ ಮಾಸ್ಕ್ನ ರಿಮೂವ್ ಮಾಡೋ ತನಕ ನಾನ್ ಖಂಡಿತ ವೇಟ್ ಮಾಡ್ತೀನಿ ಅಂತ ಹೇಳಿದ್ಲು. ಅವನು ದಿಶಾನೇ ಹೆಲ್ಪ್ಲೆಸ್ ಆಗಿ ನೋಡ್ತಾ ಇದ್ದ. ಅವನ ಮುಖದಲ್ಲಿ ಒಂದ್ ರೀತಿ ಬೇಸರದ ಸ್ಮೈಲ್ ಮೂಡಿತ್ತು. ದಿಶಾ ಅವನ್ಗೆ ಎಕ್ಸ್ಪ್ಲೈನ್ ಮಾಡೋ ತರ, ನೀವು ನನಗ್ ನನ್ ಮೇಲ್ ಕಾನ್ಫಿಡೆನ್ಸ್ ತುಂಬಾ ಇರ್ಬೇಕು ಅಂತ ಹೇಳಿದ್ರಿ. ನಾನಿವತ್ತು ಇಂಥ ಡ್ರೆಸ್ ಹಾಕೊಂಡು ಸ್ಟೇಜ್ ಮೇಲೆ ಹೋಗೋಕೆ ತುಂಬಾನೇ ಹೆದರ್ಕೊಂಡಿದ್ದೆ. ಆದ್ರೆ ಅಲ್ಲಿರೋರ್ ಎಲ್ರಿಗಿಂತ ನಾನೇನ್ ಕಡಿಮೆ ಇಲ್ಲ ಅಂತ ನೀವ್ ಧೈರ್ಯ ತುಂಬೋದು ನನಗ್ ನೆನ್ಪಾಯ್ತು. ಸೊ ನಾನ್ ನಿಮ್ ಮಾತಿಗ್ ಬೆಲೆ ಕೊಟ್ಟು ನೀವು ನನ್ನಲ್ಲಿಟ್ಟಿರೋ ನಂಬಿಕೆನ ಉಳಿಸ್ಕೋಬೇಕು ಅಂತ ಡಿಸೈಡ್ ಮಾಡಿ ಸ್ಟೇಜ್ ಮೇಲ್ ಹೋದೆ ಅಂತ ಹೇಳಿದ್ಲು. ಶ್ಯಾಡೋ ಅವಳ ಗಲ್ಲನ ಸ್ಲೋ ಆಗಿ ಮೇಲೆತ್ತಿ ಅವಳ ತುಟಿಗಳ ಮೇಲೆ ಲೈಟ್ ಆಗಿ ಕಿಸ್ ಮಾಡ್ದ. ನೀನ್ ಚೆನ್ನಾಗ್ ಪರ್ಫಾರ್ಮ್ ಮಾಡ್ದೆ ಅಂತ ಹೇಳ್ದ. ಆಮೇಲೆ ಸ್ವಲ್ಪ ಟೈಮ್ ಅವ್ರ ಹಾಗೆ ಕಿಸ್ ಮಾಡ್ತಾನೆ ಇದ್ರು. ಅದಾದ್ಮೇಲೆ ದಿಶಾಗೆ ಗೊತ್ತಾಗೋಕ್ಕಿಂತ ಮುಂಚೆನೆ ಶ್ಯಾಡೋ ಅವಳನ್ನ ಮತ್ತೆ ಎತ್ಕೊಂಡಿದ್ದ. ದಿಶಾ ಸರ್ಪ್ರೈಸ್ಡ್ ಆಗಿ ಆಲ್ಮೋಸ್ಟ್ ಕಣ್ಗಳನ್ನ ಓಪನ್ ಮಾಡೋ ತರ ಆಗಿದ್ಲು. ಆದ್ರೆ ಅವಳು ಲಾಸ್ಟ್ ಸೆಕೆಂಡ್ ಅಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಕಣ್ಣನ್ ಮುಚ್ಚಿದ್ಲು. ಅವಳು ತಲೆ ಕೆಳಗ್ ಹಾಕಿ ಅವನ ಕತ್ತಿಗೆ ಗಟ್ಟಿಯಾಗಿ ಅಂಟ್ಕೊಂಡಿದ್ಲು. ಶ್ಯಾಡೋ ದಿಶಾನ ಹಿಂದಿನ ಸೀಟಿಗೆ ಶಿಫ್ಟ್ ಮಾಡಿ ಕಾರಿಂದ ಎಳೆದು ಇನ್ನೊಂದ್ ಸೈಡಿಗೆ ಹೋದ. ಆಮೇಲೆ ಅವನು ಮತ್ತೆ ಕಾರನ್ನ ಹತ್ಕೊಂಡು ಡೋರ್ ಕ್ಲೋಸ್ ಮಾಡ್ಕೋತಾ ಇದ್ದ ಹಾಗೆ ಅವಳನ್ನ ಮತ್ತೆ ತನ್ನ ಕಾಲ್ ಮೇಲೆ ಕೂರಿಸ್ಕೊಂಡ. ಆಮೇಲೆ ಅವಳ ಕಾಲು ಬೆರಳುಗಳನ್ನ ಸ್ಮೂತ್ ಆಗಿ ಒತ್ತೋದಿಕ್ಕೆ ಸ್ಟಾರ್ಟ್ ಮಾಡ್ದ. ಶ್ಯಾಡೋ ಕಾಮ್ ಆಗಿ ಸಮಾಧಾನ ಮಾಡೋ ವಾಯ್ಸಲ್ಲಿ ಮಾತಾಡ್ತಾ, ಇಟ್ಸ್ ಓಕೆ ದಿಶಾ, ನಿನ್ ಕಾಲಿಗೆ ಏನು ಸೀರಿಯಸ್ ಪ್ರಾಬ್ಲಮ್ ಆಗಿರೋ ತರ ಕಾಣಿಸ್ತಾ ಇಲ್ಲ. ಬಟ್ ನಾವ್ ಆದಷ್ಟು ಬೇಗ ಈ ಸ್ವೆಲ್ ಆಗಿರೋದನ್ನ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳ್ದ. ದಿಶಾ ಅವನ ಅಪ್ಪುಗೆಯಲ್ಲಿ ಸೆರೆಯಾಗಿ ಸುಮ್ನೆ ಕೂತಿದ್ಲು. ಅವನೀಗ ಅವಳ ಕಣ್ಣನ್ನ ಮುಚ್ಚಿದ್ರಿಂದ ಅವಳ ಬಾಕಿ ಸೆನ್ಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿ ವರ್ಕ್ ಆಗ್ತಿತ್ತು. ಅವನ್ ಮಾತಾಡ್ಬೇಕಾದ್ರೆ ಅವನ ಗಂಟ್ಲುಬ್ಬೋದು ಅವಳ ಗಮನಕ್ಕೆ ಬರ್ತಾ ಇತ್ತು. ಅವನು ಅವಳ ಕಡೆ ಬಾಗೋವಾಗ ಅವನ ಶರ್ಟ್ ಇಂದ ಲೈಟ್ ಆಗಿ ಟೊಬ್ಯಾಕೋ ಸ್ಮೆಲ್ ಬರ್ತಾ ಇತ್ತು. ದಿಶಾ ಇಮಿಡಿಯೇಟ್ ಆಗಿ, ನೀವ್ ಸ್ಮೋಕ್ ಮಾಡಿದೀರಾ? ಆದ್ರೆ ನೀವ್ ಸ್ಮೋಕ್ ಮಾಡೋದನ್ನ ನಾನ್ ಯಾವತ್ತೂ ನೋಡೇ ಇಲ್ವಲ್ಲ ಅಂತ ಕೇಳಿದ್ಲು. ನಾನ್ ಹಾಗೆ ಯಾವಾಗ್ಲೂ ಸ್ಮೋಕ್ ಮಾಡಲ್ಲ, ಆದ್ರೆ ನಂಗೇನಾದ್ರೂ ಮೂಡ್ ಕೆಟ್ಟ ಹೋದ್ರೆ ಅದನ್ನ ಸರಿ ಮಾಡ್ಕೊಳಕ್ಕೆ ನಾನು ಒಂದೊಂದ್ಸಲ ಸ್ಮೋಕ್ ಮಾಡ್ತೀನಿ ಅಷ್ಟೇ ಅಂತ ಶ್ಯಾಡೋ ಹೇಳ್ದ. ದಿಶಾ ಅವಳ ತಲೆನ ಸೈಡಿಗೆ ಬಾಲಿಸ್ಕೊಂಡ್ಲು. ಒಂದ್ ವೇಳೆ ಅವಳೇನಾದ್ರೂ ಈಗ ಕಣ್ ತೆರೆದ್ರೆ ಅವನ ಮುಖ ನೋಡೋದ್ರಲ್ಲಿ ಯಾವ ಅನುಮಾನನೂ ಇರ್ಲಿಲ್ಲ. ಸಿಗರೇಟ್ ಸೇದಿದ್ರೆ ಹೆಲ್ತಿಗ್ ಒಳ್ಳೇದಲ್ಲ, ನಿಮ್ ಹೆಲ್ತ್ಗೋಸ್ಕರ ನೀವ್ ಸ್ಮೋಕ್ ಮಾಡೋದನ್ನ ನಿಲ್ಲಿಸ್ಬೇಕು, ನಾನ್ ಹೇಳ್ತಾ ಇರೋದ್ ಸರಿ ತಾನೆ ಅಂತ ಕೇಳಿದ್ಲು. ಶ್ಯಾಡೋ ಕಾಲ್ ಮೇಲ್ ಕಾಲ್ ಹಾಕೊಂಡು ಅವಳನ್ನ ಇನ್ನೂ ಹತ್ರಕ್ಕೆ ಎಳ್ಕೊಂಡು, ಆಲ್ ರೈಟ್ ದಿಶಾ, ಐ ಪ್ರಾಮಿಸ್, ನಾನ್ ಇನ್ಮೇಲೆ ಸ್ಮೋಕಿಂಗ್ ನಿಲ್ಲಿಸ್ತೀನಿ ಅಂತ ಹೇಳ್ದ. ಅವಳು ಸಮಾಧಾನದಲ್ಲಿ ಅಂತ ಅಂದ್ಲು. ಆದ್ರೆ ಅಷ್ಟ್ರಲ್ಲಿ ಶ್ಯಾಡೋ ಮತ್ತೆ ಅವಳ ಜೊತೆ ಫ್ಲರ್ಟ್ ಮಾಡೋ ಹಾಗೆ ಮಾತಾಡೋಕೆ ಶುರು ಮಾಡ್ದ. ನಾನ್ ಹೇಗಿದ್ರೂ ಇನ್ಮೇಲೆ ಸ್ಮೋಕ್ ಮಾಡ್ತಾ ಇರಕ್ ಸಾಧ್ಯ ಇಲ್ಲ ಅಲ್ವಾ, ನಾವ್ ಮಗು ಬೇರೆ ಮಾಡ್ಕೋಬೇಕು ಅಂದ್ಕೊಂಡಿದೀವಿ ಅಂತ ಹೇಳ್ದ. ಅವನ ಮಾತುಗಳು ಅವಳಿಗೆ ಒಂಥರ ರಿಯಾಲಿಟಿಗೆ ಬರೋ ಹಾಗೆ ಮಾಡಿತ್ತು. ಅಂಡ್ ಈಗ ಅವಳ ಕಾಲು ನೋವ್ತಾ ಇರ್ಲಿಲ್ಲ. ನನ್ ಕೆಳಗಿಳಿಸಿ ನಾನ್ ವಾಪಸ್ ಒಳಗ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಬೇಕು, ನನ್ ಬಟ್ಟೆ ಮತ್ತೆ ಶೂ ಎಲ್ಲ ಡ್ರೆಸ್ಸಿಂಗ್ ರೂಮಲ್ಲೇ ಇದೆ ಅಂತ ದಿಶಾ ಹೇಳಿದ್ಲು. ನೋ, ನಾವೀಗ ಮನೆಗ್ ಹೋಗೋಣ, ನಿನ್ನ ಐಟಮ್ಸ್ ಎಲ್ಲ ಕಲೆಕ್ಟ್ ಮಾಡೋಕೆ ನಾನ್ ಆಮೇಲೆ ಯಾರನ್ನಾದ್ರೂ ಕಳಿಸ್ತೀನಿ ಅಂತ ಶ್ಯಾಡೋ ಹೇಳ್ದ. ಅವನಷ್ಟ್ ಹೇಳಿ ದಿಶಾನ ಹಿಂದಿನ ಸೀಟಲ್ಲಿ ಮಲ್ಕೊಳ್ಳೋ ಹಾಗ್ ಮಾಡಿ ಮತ್ತೆ ಡ್ರೈವರ್ ಸೀಟಿಗೆ ಹೋದ. ಅವಳಿನ್ನೂ ಶ್ಯಾಡೋ ಜಾಕೆಟ್ ಹೊದ್ಕೊಂಡೇ ಇದ್ಲು. ಅವನು ಆರಾಮಾಗಿ ಡ್ರೈವ್ ಮಾಡ್ತಾ ರೋಸ್ ಗಾರ್ಡನ್ ಹೋಟೆಲ್ ಕಡೆ ಹೋದ. ಅವರಲ್ಲಿ ರೀಚ್ ಆಗೋ ಅಷ್ಟ್ರಲ್ಲಿ ಹೊರಟು ಆಲ್ಮೋಸ್ಟ್ 1 ಗಂಟೆನೆ ಕಳೆದಿತ್ತು. ಶ್ಯಾಡೋ ಅವಳನ್ನ ನಾನೇ ಮೇಲ್ಗಡೆ ಎತ್ಕೊಂಡ್ ಹೋಗ್ತೀನಿ ಅಂತ ಫೋರ್ಸ್ ಮಾಡ್ದ. ಆದ್ರೆ ಅವರಿಬ್ರು ಹೋಟೆಲ್ ರೂಮ್ ಹತ್ರ ರೀಚ್ ಆದಾಗ ಇನ್ನೊಂದ್ ಪ್ರಾಬ್ಲಮ್ ಆಗಿತ್ತು. ಆ ಹೋಟೆಲ್ ರೂಮ್ ನ ಡೋರ್ ಬರೀ ಕೀ ಕಾರ್ಡ್ ಇಂದ ಮಾತ್ರ ಓಪನ್ ಆಗ್ತಾ ಇತ್ತು. ಈಗ ಅವ್ರ ಸಿಚುಯೇಷನ್ ಅಂತೂ ಇನ್ನೂ ಆಕ್ವರ್ಡ್ ಆಯ್ತು. ದಿಶಾ ಈಗ್ಲೂ ಕಣ್ ಮುಚ್ಕೊಂಡೇ ಇದ್ಲು. ಶ್ಯಾಡೋ ಅವಳನ್ನ 2 ಕೈಯಿಂದ ಎತ್ಕೊಂಡಿದ್ದ. ಇವಾಗ ಅವರಿಬ್ಬರಿಗೆ ಡೋರ್ ಓಪನ್ ಮಾಡೋದೇ ಒಂದು ಸವಾಲಾಗಿತ್ತು. ಕೀ ಕಾರ್ಡ್ ಏನಾದ್ರೂ ನಿಮ್ ಪಾಕೆಟ್ ಅಲ್ಲಿ ಇದ್ಯಾ? ಅದ್ ಎಲ್ಲಿದೆ ಅಂತ ಹೇಳಿ, ನಾನೇ ಹೊರಗ್ ತೆಗ್ದು ಡೋರ್ ಓಪನ್ ಮಾಡ್ತೀನಿ ಅಂತ ದಿಶಾ ಹೇಳಿದ್ಲು. ಶ್ಯಾಡೋ ಆಟ ಆಡೋ ತರ, ಶೋರ್ ಹಾಗೆ ಮಾಡ್ಬೋದು, ಅದು ನನ್ ಪ್ಯಾಂಟಿನ ಲೆಫ್ಟ್ ಪಾಕೆಟ್ ಒಳಗಡೆ ಇದೆ ಅಂತ ಹೇಳ್ದ. ಅವನ ಮಾತನ್ನ ಕೇಳಿ ದಿಶಾ ಮುಖ ನಾಚಿಕೆಯಿಂದ ಕೆಂಪಾಯ್ತು. ಅವನಿವತ್ತು ತುಂಬಾ ಟೈಟ್ ಫಿಟ್ ಆಗಿರೋ ಪ್ಯಾಂಟ್ ಹಾಕೊಂಡಿದ್ದ. ಅವನ ಪಾಕೆಟ್ ಒಳಗಿಂದ ಏನಾದ್ರೂ ರೂಮ್ ಕೀ ಕಾರ್ಡ್ ಹೊರಗ್ ತೆಗಿಬೇಕು ಅಂದ್ರೆ ಅವಳು ಅವನ್ನ ಥೈಸೆಲ್ಲ ಫೀಲ್ ಮಾಡ್ಬೇಕಾಗಿತ್ತು. ಇಲ್ಲ, ಒಂದ್ ಕೆಲ್ಸ ಮಾಡಿ, ನೀವ್ ನನ್ನ ಕೆಳಗಿಳಿಸಿ, ನಾನ್ ಸ್ವಲ್ಪ ಟೈಮ್ ಗೋಡೆ ಮೇಲೆ ಹೊರಗೆ ನಿಂತಿರ್ತೀನಿ, ಅಷ್ಟ್ರಲ್ಲಿ ನೀವ್ ಡೋರ್ ಓಪನ್ ಮಾಡ್ಬೋದು ಅಂತ ದಿಶಾ ಸಜೆಸ್ಟ್ ಮಾಡಿದ್ಲು. ಓಹ್, ನಿನಗ್ ಮತ್ತೆ ನಾಚಿಕೆ ಆಗ್ತಾ ಇದ್ಯಾ ಅಂತ ಶ್ಯಾಡೋ ಕೇಳ್ದ. ದಿಶಾ ತೊದಲ್ತಾ,
ನಾಚಿಕೆ ಅಂತ ಅಲ್ಲ, ಅದು ನಂಗ್ ಸ್ವಲ್ಪ ಎಂಬಾರಸ್ ಆಗ್ತಿದೆ ಅಂತ ಅಂದ್ಲು. ಅವನು ಮತ್ತೆ ಅವಳ ಕಡೆ ಬಾಗಿದ್ದ. ಅವನ ಉಸಿರು ಅವಳ ಕಿವಿಗೆ ಕಚ್ಗುಳಿ ಇಡ್ತಾ ಇತ್ತು. ನಾನ್ ನೆನ್ಪಿಟ್ಕೊಂಡಿರೋದು ಸರಿ ಇದೆ ಅಂದ್ರೆ ನಿನ್ ಪೀರಿಯಡ್ ಟೈಮ್ ಕಳ್ದಿದೆ ಅಲ್ವಾ ಅಂತ ಶ್ಯಾಡೋ ಕೇಳ್ದ. ಅವನ ಮಾತಲ್ಲಿದ್ದ ಎಕ್ಸ್ಪ್ರೆಷನ್ ಅವನ ಉದ್ದೇಶ ಏನು ಅನ್ನೋದನ್ನ ನೀಟಾಗಿ ಹೇಳ್ತಾ ಇತ್ತು. ಆದ್ರೆ ನನ್ ಕಾಲಿಗಿನ್ನೂ ಇಂಜುರಿ ಆಗಿದೆ, ಅದ್ ನಿಮ್ಗೂ ಗೊತ್ತಲ್ವಾ, ಸೊ ಅಂತ ದಿಶಾ ಅಂದ್ಲು. ಹಾ, ಆದ್ರೆ ನಿನ್ ಕಾಲ್ಗೂ ಇದಕ್ಕೂ ಏನು ಕನೆಕ್ಷನ್ ಇಲ್ಲ ಬಿಡು. ಆದ್ರೂ ನಿನ್ ಕಾಲಿನ ಇಂಜುರಿಗೆ ಟಚ್ ಆಗ್ದಿರೋ ಹಾಗೆ ಕೇರ್ಫುಲ್ ಆಗಿರ್ತೀನಿ ಅಂತ ಹೇಳ್ತಾ ಶ್ಯಾಡೋ ಅವಳ ಹಣೆಗೊಂದು ಕಿಸ್ ಕೊಟ್ಟ. ದಿಶಾಗೆ ಇವನ್ ಯಾಕೋ ತುಂಬಾ ಅವಸರದಲ್ಲಿರೋ ತರ ಆಡ್ತಾ ಇದ್ದಾನೆ ಅಂತ ಅನಿಸ್ತು. ಹಾಗಂತ ಅವಳಿಗೂ ಈ ವಿಷಯದಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಏನಿರ್ಲಿಲ್ಲ. ದಿಶಾ ಮುಖದ ಮೇಲೆ ಒಂದು ಮುಗುಳ್ನಗು ಮೂಡ್ತು. ಶ್ಯಾಡೋ ಮತ್ತೆ ಅವಳ ಕಡೆ ಬೆಂಡಾದ. ಇಡೀ ರೂಮಿನ ಲೈಟ್ ಆಫ್ ಆಯ್ತು. ಅನಿಕಾಗೆ ದಿಶಾ ಕಾಲಿಗೆ ಇಂಜುರಿ ಆಗಿದೆ ಅಂತ ಗೊತ್ತಾಗಿತ್ತು. ಅವಳ ಮಾರನೇ ದಿನಾನೇ ಫಸ್ಟ್ ದಿಶಾನ ನೋಡೋಕೆ ಅಂತ ಬಂದ್ಲು. ಅವಳು ದಿಶಾ ಪಾದನ ತನ್ನ ಕೈಯಲ್ಲಿ ಹಿಡ್ಕೊಂಡು ಯಾವ ಲೆವೆಲಿಗೆ ಏಟಾಗಿದೆ ಅಂತ ಚೆಕ್ ಮಾಡಿದ್ಲು. ನನಗ್ ಒಂದ್ ವಿಷಯ ಕನ್ಫರ್ಮ್ ಆಗಿದೆ ದಿಶಾ, ನಿಂಗ್ ಆಗಾಗ ಯಾಕೆ ಈ ತರ ಏಟಾಗತ್ತೆ ಅಂದ್ರೆ ನೀನ್ ತುಂಬಾ ಡೆಲಿಕೇಟ್ ಇದ್ಯಾ. ಅದ್ ನಿಜ ಅಲ್ಲ ಅಂತ ನೀನ್ ನನ್ನ ಕನ್ವಿನ್ಸ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ನಿನ್ ಆಂಕಲ್ ನೋಡು, ನನ್ ಕೈ ರಿಸ್ಟಿಗಿಂತ ಈ ಆಂಕಲ್ ತುಂಬಾ ತೆಳ್ಳಗಿದೆ ಕಣೆ. ಆದ್ರೂ ಈಗ ನಿನ್ ಕಾಲ್ ಊದ್ಕೊಂಡಿರೋ ತರ ಕಾಣ್ತಿಲ್ವಲ್ಲ ಅಂತ ಅಂದ್ಲು. ಅವಳ ಮಾತ್ ಕೇಳಿ ದಿಶಾನೂ ಆ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ಲು. ಶ್ಯಾಡೋ ಕೈಯಲ್ಲಿ ಖಂಡಿತ ಏನೋ ಮ್ಯಾಜಿಕ್ ಇದೆ ಅಂತ ಅವಳಿಗನ್ನಿಸ್ತು. ಅವನು ಬೆಳಗ್ಗೆ ಹೊರಡೋ ಮುಂಚೆ ಅವಳ ಕಾಲಿಗೆ ಇನ್ನೊಂದ್ ರೌಂಡ್ ಮಸಾಜ್ ಮಾಡಿದ್ದ. ಆಮೇಲೆ ಊದ್ಕೊಂಡಿದ್ದ ಜಾಗಕ್ಕೆ ಬಿಸಿ ಶಾಖ ಕೊಟ್ಟಿದ್ದ. ಸ್ವಲ್ಪ ಗ್ಯಾಪ್ ಕೊಟ್ಟು ಬಿಸಿ ನೀರಲ್ಲಿ ನೆನೆಸಿದ ಟವಲ್ ಇಡು ಅಂತ ಅಡ್ವೈಸ್ ಮಾಡಿ ಹೋಗಿದ್ದ. ಇದೆಲ್ಲದರ ಪರಿಣಾಮದಿಂದ ಅವಳ ಕಾಲು ಆಲ್ರೆಡಿ ನಾರ್ಮಲ್ ಆಗಿರೋ ತರ ಕಾಣ್ತಾ ಇತ್ತು. ಅದನ್ನೇ ಅನಿಕಾಗೂ ಹೇಳಿದ್ಲು. ಅದನ್ ಹೇಳ್ಬೇಕಾದ್ರೆ ದಿಶಾ ಕೆನ್ನೆ ಕೆಂಪಾಯ್ತು. ಅನಿಕಾ ಒಂದೇ ಸಮನೆ ಪ್ರಶ್ನೆಗಳ ಮಳೆನ ಸುರ್ಸೋ ಹಾಗೆ, ಏನು ಶ್ಯಾಡೋ ನಿನ್ ಕಾಲಿಗೆ ಮಸಾಜ್ ಬೇರೆ ಮಾಡದ್ನಾ? ಹಾಗಾದ್ರೆ ನಿಮ್ ರಿಲೇಶನ್ಶಿಪ್ ಅಲ್ಲಿ ಯಾರು ಯಾರಿಗ್ ಹೆಲ್ಪ್ ಮಾಡ್ತಾ ಇದಾರೆ, ಯಾರ್ ಹೆಲ್ಪ್ ಪಡ್ಕೋತಾ ಇದಾರೆ? ಅಥವಾ ಅವನೇನಾದ್ರೂ ಸ್ಪೈ ಇಟ್ಕೊಂಡಿದಾನ? ನಿಂಗೆ ಒಂದ್ ಸ್ಪೆಷಲ್ ಸೆಷನ್ ಕೊಡ್ಬೇಕು ಅಂತ ಅನ್ಕೊಂಡಿದಾನ ಅಂತ ಕೇಳಿದ್ಲು. ದಿಶಾ ತಕ್ಷಣ ಇಲ್ಲ ಅನ್ನೋ ಹಾಗೆ ತಲೆ ಆಡ್ಸಿ, ಆತರ ಏನೂ ಇರಲ್ಲ ಅನಿಕಾ. ಒಂದ್ ವೇಳೆ ಶ್ಯಾಡೋ ನಾವ್ ಅನ್ಕೊಂಡಿರೋ ತರ ವ್ಯಕ್ತಿನೇ ಆಗಿದ್ರೆ ಅವ್ರ ಫ್ಯಾಮಿಲಿ ತುಂಬಾನೇ ರಿಚ್ ಇದಾರೆ. ಅವ್ರದೇ ಆದ ತುಂಬಾ ದೊಡ್ಡ ದೊಡ್ಡ ಬಿಸ್ನೆಸ್ ಇದೆ. ಈ ಅಚಿಂತ್ಯ ಒಬ್ರು ಸ್ವಲ್ಪ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾರ ಅನ್ಸುತ್ತೆ. ಕಾರ್ ಡಿಸೈನಿಂಗ್ ಅಲ್ಲೆಲ್ಲ ಜಾಸ್ತಿ ಇಂಟ್ರೆಸ್ಟೆಡ್ ಇದಾರ ಅವರು ಅಂತ ಎಕ್ಸ್ಪ್ಲೈನ್ ಮಾಡಿದ್ಲು. ಅನಿಕಾ ಡ್ರಮ್ಯಾಟಿಕ್ ಆಗಿ ಎಕ್ಸ್ಪ್ರೆಷನ್ ಕೊಡ್ತಾ, ಸೊ ಶ್ಯಾಡೋ ನಿಜವಾಗ್ಲೂ ಆತ್ರೇಯಾನೇ ಅಂತ ಹೇಳ್ತೀಯಾ ಅಂತ ಕೇಳಿದ್ಲು. ಆಮೇಲ್ ದಿಶಾ ಹತ್ರಕ್ ಸರಿತಾ ಆತ್ರೇಯನ್ ಬಗ್ಗೆ ಅವಳ ಪರ್ಸನಲ್ ಒಪಿನಿಯನ್ ಹೇಳೋಕೆ ಸ್ಟಾರ್ಟ್ ಮಾಡಿದ್ಲು. ಆಕ್ಚುಲಿ ಆತ್ರೇಯ ನಿಂಗೆ ತುಂಬಾ ಒಳ್ಳೆ ಜೋಡಿ. ಅವನ್ ಬಗ್ಗೆ ಸೊಸೈಟಿಲಿ ಒಳ್ಳೆ ಅಭಿಪ್ರಾಯ ಇದೆ. ನಾನ್ ಅವನ್ ಬಗ್ಗೆ ತುಂಬಾನೇ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಅವ್ರೆಲ್ರೂ ಆತ್ರೇಯನ್ನ ತುಂಬಾ ಸ್ಟ್ರೈಟ್ ಫಾರ್ವರ್ಡ್, ಆನೆಸ್ಟ್ ಪರ್ಸನ್ ಅಂತೆಲ್ಲ ಹೇಳಿದ್ರು. ಅವ್ರು ಹೇಳೋದ್ರಲ್ಲಿ ಅರ್ಥ ಇದೆ ಅನ್ಸುತ್ತೆ ಈಗ, ಅಲ್ವಾ? ಅವನ್ ಸುತ್ತ ಯಾವಾಗ್ಲೂ ಟಾಪ್ ಮಾಡೆಲ್ಗಳು, ಸೆಲೆಬ್ರಿಟಿಗಳು ಇದ್ದೇ ಇರ್ತಾರೆ. ಹಾಗಿರುವಾಗ ಅವ್ನ್ ನಿನ್ ಹಿಂದೆ ಬಿದ್ದಿದ್ದಾನೆ ಅಂದ್ರೆ ಅವನಿಗೆ ಒಳ್ಳೆ ಮನ್ಸಿರೋ ಒಳ್ಳೆ ಗುಣದ ಹುಡುಗಿ ಬೇಕಾಗಿದೆ ಅಂತ ಅನ್ಸುತ್ತೆ ಅಂತ ಅನಿಕಾ ತನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳಿದ್ಲು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.